Good morning students, welcome to Srinidhi's Classroom. Today I started the problems on linear transformation. See the problems on linear transformation. The first one is let t from v of r to v of r defined by t of x comma y is equal to x plus y comma y. Show that t is a linear transformation. ನೋಡಿ problem ಹೇಗಿದೆ. So t is a mapping from v2 of r to v2 of r means v is a vector space over the field of real number and it is a two-dimensional vector space. v2 of r ಅಂದರೆ 2 ಅಂದರೆ 2 dimensional ಅಂದರೆ ಆ ವೆಕ್ಟರ್ ಸ್ಪೇಸ್ ನಲ್ಲಿ ಬರುವಂತ ಎಲಿಮೆಂಟ್ಸ್ ಅಂದ್ರೆ ವೆಕ್ಟರ್ಸ್ ಏನಿರುತ್ತೆ ಅದೆಲ್ಲ ಆರ್ಡರ್ಡ್ ಪೇರ್ಸ್ ಆಗಿರುತ್ತೆ. ವೆಕ್ಟರ್ ಸ್ಪೇಸ್ ನಲ್ಲಿ ಬರುವಂತ ಎಲಿಮೆಂಟ್ಸ್ ಗಳೆಲ್ಲ ವೆಕ್ಟರ್ಸ್ ಏನೇ, ಆ ವೆಕ್ಟರ್ಸ್ ಎಲ್ಲ 2 ಡೈಮೆನ್ಷನ್ ಅಂದ್ರೆ ಆರ್ಡರ್ಡ್ ಪೇರ್ ಆಗಿರುತ್ತೆ. ಸೊ ಕೋಡೊಮೈನ್ ಕೂಡ ಅದೇನೆ, ಡೊಮೈನ್ ಕೂಡ ಅದೇನೆ, ಸೇಮ್ ಇದೆ. ಸೊ ಡಿಫೈನ್ಡ್ ಬೈ ಹೇಗೆ ಡಿಫೈನ್ ಆಗ್ತಿದೆ ಫಂಕ್ಷನ್ ಅಂದ್ರೆ ಟಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಕಾಮ ವೈ ಅಂದ್ರೆ ಸೊ ಟಿ ಆಫ್ ಇದನ್ನೊಂಚೂರು ಅರ್ಥ ಮಾಡ್ಕೊಳ್ಳಿ. ಟಿ ಆಫ್ ಎಕ್ಸ್ ಕಾಮ ವೈ ಹಿಯರ್ ಎಕ್ಸ್ ಕಾಮ ವೈ ಮೀನ್ಸ್ ಈ ಆರ್ಡರ್ಡ್ ಪೇರ್ ಏನಿದೆ ದಿಸ್ ಇಸ್ ಅನ್ ಎಲಿಮೆಂಟ್ ಆಫ್ ವಿ ಟು ಆಫ್ ಆರ್. ಅದು ವಿ ಟು ಆಫ್ ಆರ್ ನಲ್ಲಿರುವಂತ ಎಲಿಮೆಂಟ್ ಎಕ್ಸ್ ಕಾಮ ವೈ ಅನ್ನೋದು. ಅದಕ್ಕೆ ಟಿ ನ ಆಪರೇಟ್ ಮಾಡಿದಾಗ ರಿಸಲ್ಟೆಂಟ್ ಏನ್ ಬರ್ತದೆ ಅಂದ್ರೆ ಫಸ್ಟ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್. ಈ ಎಕ್ಸ್ ಕಾಮ ವೈ ನಲ್ಲಿ ಫಸ್ಟ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಕಾಮ ಸೆಕೆಂಡ್ ಎಲಿಮೆಂಟ್ ಈ ಫಾರ್ಮೆಟ್ ನಲ್ಲಿ ಬರೀತಿದೀವಿ ಅದು ಫಂಕ್ಷನ್ ನ ಅಂತ ಹೇಳಿದಾರ. ಸೊ ಇದನ್ನ ನಾವು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ? ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಬೇಕಂದ್ರೆ ಫ್ರಮ್ ದ ಡೆಫಿನೇಷನ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ವಿ ಹ್ಯಾವ್ ಟು ಶೋ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಅಂಡ್ ಟಿ ಆಫ್ ಸಿ ಇಂಟು ಆಲ್ಫಾ ಇಸ್ ಈಕ್ವಲ್ ಟು ಸಿ ಇಂಟು ಟಿ ಆಫ್ ಆಲ್ಫಾ. ಸೊ ಅದನ್ನು ನಾವಿಲ್ಲಿ ಪ್ರೂಫ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಲೆಟ್ ಆಲ್ಫಾ ಇಸ್ ಈಕ್ವಲ್ ಟು x1 comma y1 and beta is equal to x2 comma y2 belongs to v2 of r ಅಂತ ಹೇಳಿ ಚೂಸ್ ಮಾಡಿ. ಸೊ ಹಿಯರ್ v2 of r ಅಂದ್ರೆ ಈ ಡೊಮೈನ್ ಅಲ್ಲಿ ಇರುವಂತದ್ದು ಎರಡು ವೆಕ್ಟರ್ಸ್ ನ ಚೂಸ್ ಮಾಡ್ತಾ ಇದೆ. ಸೊ ಕನ್ಸಿಡರ್. ಸೊ ಇಲ್ಲಿ ಫಸ್ಟ್ ಒನ್ ಪ್ರೂಫ್ ಮಾಡ್ತಿರೋದು ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ನೋಡಿ ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ? ಟಿ ಆಫ್ ಆಲ್ಫಾ ಮೀನ್ಸ್ x1 ಕಾಮ y1 ಪ್ಲಸ್ ಬೀಟಾ ಮೀನ್ಸ್ x2 ಕಾಮ y2. ಸೊ ನೆಕ್ಸ್ಟ್ ಟಿ ಆಫ್ ನೋಡಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. x1 ಕಾಮ y1 ಅನ್ನೋದು ಒಂದು ಆರ್ಡರ್ಡ್ ಪೇರು, x2 ಕಾಮ y2 ಇಸ್ ಅನದರ್ ಆರ್ಡರ್ಡ್ ಪೇರ್. ಎರಡು ಆರ್ಡರ್ಡ್ ಪೇರ್ ನ ಆಡ್ ಮಾಡ್ತೀವಿ ಅಂದ್ರೆ ಫಸ್ಟ್ ಎಲಿಮೆಂಟ್ ಪ್ಲಸ್ ಫಸ್ಟ್ ಎಲಿಮೆಂಟ್ ಅಂದ್ರೆ x1 plus x2 comma y1 plus y2. ಸೊ ನೋಡಿ ಈಗ ಅರ್ಥ ಮಾಡ್ಕೊಳ್ಳಿ. ಮ್ಯಾಪಿಂಗ್ ಹೇಳಿರೋದೇನಂದ್ರೆ ಟಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಕಾಮ ಸೆಕೆಂಡ್ ಎಲಿಮೆಂಟ್ ಈ ಫಾರ್ಮೆಟ್ ನಲ್ಲಿ ಬರೀರಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಟಿ ಆಫ್ 2 ಕಾಮ 3 ಇದ್ರೆ ನಾವು 2 ಪ್ಲಸ್ 3 ಕಾಮ 3 ಅಂತ ಬರೀಬೇಕು. ಹಾಗೆ ಟಿ ಆಫ್ ಎ ಕಾಮ ಬಿ ಇದ್ರೆ ಎ ಪ್ಲಸ್ ಬಿ ಕಾಮ ಬಿ ಅಂತ ಹೇಳಿ ಬರಿಬೇಕು. ಫಸ್ಟ್ ಎಲಿಮೆಂಟ್ ಏನಿರುತ್ತೋ ಅದು ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಕಾಮ ಸೆಕೆಂಡ್ ಎಲಿಮೆಂಟ್ ನ ಬರೀಬೇಕು. ಇಲ್ಲೂ ಅದೇ ಫಾರ್ಮೆಟ್ ನಲ್ಲೇ ಬರೆದ್ರೆ ನೋಡಿ ಟಿ ಆಫ್ ಇಲ್ಲಿ ಫಸ್ಟ್ ಎಲಿಮೆಂಟ್ ಅಂದ್ರೆ x1 ಪ್ಲಸ್ x2 ಸೆಕೆಂಡ್ ಎಲಿಮೆಂಟ್ ಅಂದ್ರೆ y1 ಪ್ಲಸ್ y2. ಸೊ ಅದನ್ನ ಇದೇ ಮ್ಯಾಪಿಂಗ್ ತರ ಬರೆಯಿದ್ರೆ ಹೇಗೆ ಬರಿತೀವಿ? ಫಸ್ಟ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಅಂದ್ರೆ x1 ಪ್ಲಸ್ x2 ಪ್ಲಸ್ y1 ಪ್ಲಸ್ y2. ನೋಡಿ ಫಸ್ಟ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಕಾಮ ಸೆಕೆಂಡ್ ಎಲಿಮೆಂಟ್. ಸೊ ಮ್ಯಾಪಿಂಗ್ ಹೇಳ್ತಿರೋದೇ ಹಾಗೆ ಫಸ್ಟ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಕಾಮ ಸೆಕೆಂಡ್ ಎಲಿಮೆಂಟ್. ಸೊ ನಾನು ಅದೇ ತರ ಅದೇ ಫಾರ್ಮೆಟ್ ಅಲ್ಲೇ ಬರ್ತಿದ್ದೀನಿ. ನೆಕ್ಸ್ಟ್ ಒಂದು ರೀಅರೇಂಜ್ಮೆಂಟ್. ಏನ್ ರೀಅರೇಂಜ್ಮೆಂಟ್ ಇಲ್ಲಿ ಅಂದ್ರೆ x1 ಪ್ಲಸ್ y1 ಪ್ಲಸ್ x2 ಪ್ಲಸ್ y2 ಕಾಮ y1 ಪ್ಲಸ್ y2. ನೋಡಿ ಈ ಆರ್ಡರ್ಡ್ ಪೇರ್ ನ ಸ್ಪ್ಲಿಟ್ ಮಾಡಿ ಬರೀತೀನಿ. ಹೇಗೆ ಅಂದ್ರೆ x1 ಪ್ಲಸ್ y1 ಕಾಮ y1 ಪ್ಲಸ್ x2 ಪ್ಲಸ್ y2 ಕಾಮ y2. ನೋಡಿ x1 ಪ್ಲಸ್ y1 ಕಾಮ y1 ಅದನ್ನ ಒಂದ್ ಕಡೆ, x2 ಪ್ಲಸ್ y2 ಕಾಮ y2. ನೋಡಿ ಇವೆರಡೂ ಆರ್ಡರ್ ಪೇರ್ ನ ಈ ಎರಡು ಆರ್ಡರ್ಡ್ ಪೇರ್ ನ ಆಡ್ ಮಾಡಿದ್ರೆ ನಮ್ಗೆ ಇದೇ ಬರೋದು, ಏನು ವ್ಯತ್ಯಾಸ ಆಗಲ್ಲ. ಸೊ ಈ ತರ ನಾನು ಸಪರೇಷನ್ ಮಾಡಿ ಬರ್ದಿದ್ದೀನಿ. ಯಾಕೆ ಸರ್ ಈ ತರ ಸಪರೇಷನ್ ಮಾಡಿ ಬರ್ದ್ರೆ
ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹಾಗಾಗಿ ನಾನು ಇದರ ಸಪರೇಷನ್ ಮಾಡಿ ಬರೀತಿದ್ದೀನಿ. ನೋಡಿ ಇಲ್ಲಿ ಫಸ್ಟ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಕಾಮ ಸೆಕೆಂಡ್ ಎಲಿಮೆಂಟ್ ತರ ಇದೆ. ಸೊ ಅಂದ್ರೆ ಇದನ್ನ ಟಿ ಆಫ್ x1 ಕಾಮ y1 ಅಂತ ಬರೀಬಹುದು. ನೋಡಿ ಟಿ ಆಫ್ x1 ಕಾಮ y1 ಅಂದ್ರೆ x1 ಪ್ಲಸ್ y1 ಕಾಮ y1 ಫಸ್ಟ್ ಪ್ಲಸ್ ಸೆಕೆಂಡ್ ಕಾಮ ಸೆಕೆಂಡ್ ಅಂತ ಪ್ಲಸ್ ಇದನ್ನ ನಾವು ಅದೇ ತರ ಬರೆದ್ರೆ ಟಿ ಆಫ್ x2 ಕಾಮ y2 ಅಂತ ಬರೀಬಹುದು. ಸೊ ದಿಸ್ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಟಿ ಆಫ್ x1 ಕಾಮ y1 ಮೀನ್ಸ್ ಆಲ್ಫಾ. ಸೊ ಹಾಗಾಗಿ ಟಿ ಆಫ್ ಆಲ್ಫಾ ಪ್ಲಸ್ x2 ಕಾಮ y2 ಮೀನ್ಸ್ ಬೀಟಾ. ಸೊ ದಟ್ ಬಿಕಮ್ಸ್ ಟಿ ಆಫ್ ಬೀಟಾ. ನೋಡಿ ಫಸ್ಟ್ ಕಂಡೀಷನ್ ಪ್ರೂಫ್ ಮಾಡಿದಾಯ್ತು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಅಲ್ಲಿ ಫಾರ್ ಆಲ್ಫಾ ಬಿಲಾಂಗ್ಸ್ ಟು v2 ಆಫ್ r and c belongs to r, it is a scalar. ಸೊ ಆಲ್ಫಾ ಅಂದ್ರೆ ಆಸ್ ಯೂಶುವಲ್ ಏನ್ ಬರ್ಕೊಂಡಿದೀವಿ ಅದನ್ನೇ. ಸೊ ಇಲ್ಲಿ ಕನ್ಸಿಡರ್ ಏನ್ ಮಾಡ್ಕೊಂತೀವಿ ಅಂದ್ರೆ ಟಿ ಆಫ್ ಸಿ ಇಂಟು ಆಲ್ಫಾ ಈಸ್ ಈಕ್ವಲ್ ಟು ಸಿ ಇಂಟು ಟಿ ಆಫ್ ಆಲ್ಫಾ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಟಿ ಆಫ್ ಸಿ ಇಂಟು ಆಲ್ಫಾ ಮೀನ್ಸ್ x1 ಕಾಮ y1. ನೆಕ್ಸ್ಟ್ ಇಲ್ಲಿ ಟಿ ಆಫ್ ಸಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸಿ x1 ಕಾಮ ಸಿ y1. ಸೊ ಟಿ ಆಫ್ ಸಿ x1 ಕಾಮ ಸಿ y1 ಅಂದ್ರೆ ಫಸ್ಟ್ ಎಲಿಮೆಂಟ್ ಕಾಮ ಸೆಕೆಂಡ್ ಎಲಿಮೆಂಟ್ ಇದೇ ತರ ಟ್ರಾನ್ಸ್ಫಾರ್ಮೇಶನ್ ತರ. ಸೊ ಫಸ್ಟ್ ಎಲಿಮೆಂಟ್ ಕಾಮ ಸೆಕೆಂಡ್ ಎಲಿಮೆಂಟ್ ಅಂದ್ರೆ ಫಸ್ಟ್ ಪ್ಲಸ್ ಸೆಕೆಂಡ್ ಕಾಮ ಸೆಕೆಂಡ್ ಅಂತ ಬರೀತೀವಿ. ಇಲ್ಲೂ ಹಾಗೆ ಫಸ್ಟ್ ಅಂದ್ರೆ ಯಾವುದು ಸಿ x1 ಪ್ಲಸ್ ಸೆಕೆಂಡ್ ಮೀನ್ಸ್ ಸಿ y1 ಕಾಮ ಸೆಕೆಂಡ್ ಅಂದ್ರೆ ಸಿ y1. ನೋಡಿ ಇವಾಗ ಇದಿಷ್ಟರಲ್ಲೂ ಸಿ ಕಾಮನ್ ತೆಗೆದ್ರೆ ಸಿ ಆಫ್ x1 ಪ್ಲಸ್ y1 ಕಾಮ y1. ನೋಡಿ ಇದನ್ನ ಹಾಗೆ ಲೈವ್ ಸೈಡ್ ನಲ್ಲಿ ಬರ್ದಿರ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಹೇಗೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಸಿ ಇಂಟು ಟಿ ಆಫ್ x1 ಕಾಮ y1. ಯಾಕೆಂದ್ರೆ x1 ಪ್ಲಸ್ y1 ಕಾಮ y1 ಬಂದಿದೆ. ಸೊ ದಿಸ್ x1 ಪ್ಲಸ್ y1 ಕಾಮ y1 ಮೀನ್ಸ್ ಟಿ ಆಫ್ x1 ಕಾಮ y1. ಸೊ ಟಿ ಆಫ್ ಸಿ ಇಂಟು ಆಲ್ಫಾ ಇಸ್ ಈಕ್ವಲ್ ಟು ಸಿ ಇಂಟು ಟಿ ಆಫ್ ಆಲ್ಫಾ ಆಗುತ್ತೆ. ಹೆನ್ಸ್ ಟಿ ಇಸ್ ಅ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ ಕನ್ಕ್ಲೂಷನ್ ಬರೀಬೇಕು. ಸೊ ಇದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದು. ಇಟ್ಸ್ ವೆರಿ ಸಿಂಪಲ್ ಒನ್ ಆಕ್ಚುಲಿ, ನೀಟಾಗಿ ಸಾಲ್ವ್ ಮಾಡ್ಕೊಳ್ಬೇಕು ಅಷ್ಟೇ. ನೆಕ್ಸ್ಟ್ ಐ ಮೂವ್ ಆನ್ ಟು ಸೆಕೆಂಡ್ ಒನ್. ನೋಡಿ ಸೆಕೆಂಡ್ ಒನ್ ಹೇಗೆ ಸಾಲ್ವ್ ಮಾಡೋದು. ಸೊ ಆಸ್ ಯೂಶುವಲ್ ಲೆಟ್ ಆಲ್ಫಾ ಇಸ್ ಈಕ್ವಲ್ ಟು x and beta is equal to y ಅಂತ ಹೇಳಿ ಚೂಸ್ ಮಾಡೋಣ. ಸೊ ಬಿಲಾಂಗ್ಸ್ ಟು v1 ಆಫ್ r, ಒನ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್. ಅದು ಒನ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಟು 3 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗೆ ಮ್ಯಾಪ್ ಆಗ್ತಾ ಇರೋದು ಫಾರ್ ದ ಸೇಮ್ ಫೀಲ್ಡ್ ದಟ್ ಈಸ್ ರಿಯಲ್ ನಂಬರ್. ಸೊ ಇಲ್ಲಿ ಫಸ್ಟ್ ಒನ್ ಪ್ರೂಫ್ ಮಾಡೋದಕ್ಕೆ ಕನ್ಸಿಡರ್ T of alpha plus beta. So T of alpha plus beta means alpha means x plus beta means y. So ನೀಟ್ ಅರ್ಥ ಮಾಡ್ಕೊಳ್ಳಿ ಇದು ಹೇಗೆ ಬರಿತೀವಿ ಅಂತ. ಸೊ T of x ಅಂದ್ರೆ ಒಂದೇ ಎಲಿಮೆಂಟ್ ಇರೋದಿಲ್ಲ. ಸೊ x ಅಂದ್ರೆ x, 2x, 3x ಅಂತ. ಸೊ ಇಲ್ಲಿ x ಅಂದ್ರೆ ಇದಿಷ್ಟು ಸೇರಿಸಿ x ಅಂತ. ಈ x plus y ಪೂರ್ತಿನ ನಾವು x ಅಂತ ಚೂಸ್ ಮಾಡಬೇಕು. ಸೊ ಅಂದ್ರೆ x plus y, 2 into x plus y, 3 into x plus y. ನೋಡಿ ಅದೇ ಹೇಳಿರೋದು x, 2x, 3x ಅಂತ. x, 2x, 3x ಅಂತ. here x means x plus y ಅಂತ. ಸೊ ಇದನ್ನ ನಾನು ನೆಕ್ಸ್ಟ್ ಏನಂದ್ರೆ x plus y, 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2x plus 2y, 3x plus 3y. ನೆಕ್ಸ್ಟ್ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಸಪರೇಷನ್ ಮಾಡೋಣ. ಹೇಗೆ ಅಂದ್ರೆ ನೋಡಿ ಈ ತರ x, 2x, 3x ಪ್ಲಸ್ y, ಸೆಕೆಂಡ್ ಎಲಿಮೆಂಟ್ ಬರೆಯೋದು y, 2y, 3y. ನೋಡಿ ಇವೆರಡು ಆಡ್ ಮಾಡ್ಕೊಂಡ್ರೆ x ಪ್ಲಸ್ y, 2x ಪ್ಲಸ್ 2y, 3x ಪ್ಲಸ್ 3y ಆಸ್ ಯೂಶುವಲ್ ಅದೇ ತರ ಬರುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ x, 2x ಪ್ಲಸ್ 3x ಅಂದ್ರೆ x, 2x ಪ್ಲಸ್ 3x ಅಂದ್ರೆ t ಆಫ್ x ಅಂತ. ಲೈಕ್ ದಟ್ ಪ್ಲಸ್ ಇದನ್ನ ಟಿ ಆಫ್ ವೈ ಅಂತ ಹೇಳಿ ಬರೀಬಹುದು. ಸೊ ಟಿ ಆಫ್ ಎಕ್ಸ್ ಅಂಡ್ ಟಿ ಆಫ್ ವೈ. ಸೊ ದಿಸ್ ಟಿ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಟಿ ಆಫ್ ಆಲ್ಫಾ ಪ್ಲಸ್ ವೈ ಇಸ್ ನಥಿಂಗ್ ಬಟ್ ಬೀಟಾ. ಸೊ ಟಿ ಆಫ್ ಬೀಟಾ. ಸೊ ಟೋಟಲಿ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ. ಸೊ ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್
for alpha belongs to V1 of R and C belongs to R, consider T of C into alpha is equal to T of C into x. So T of C into x means ಇಲ್ಲಿ ಇದಿಷ್ಟು ಸೇರಿಸಿ x ಅಂತ C x ಅನ್ನೋದನ್ನ x ಅಂತ. ಸೊ ಅವಾಗ CX, 2CX, 3CX ಅಂತ. ಟೇಕ್ C ಔಟ್ಸೈಡ್. C ಔಟ್ಸೈಡ್ ಬಂದ್ರೆ ನೋಡಿ ಇದರಲ್ಲಿ ನಾವು ಆರ್ಡರ್ಡ್ ಪೇರ್ ನಲ್ಲಿ C ನ ಕಾಮನ್ ತೆಗಿಬಹುದು. ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಇದ್ದಾಗ C ನ ಹತ್ರ ಡೈರೆಕ್ಟ್ ಆಗಿ ಕಾಮನ್ ತೆಗಿಯಕ್ಕೆ ಬರಲ್ಲ. ಅದನ್ನ ನಾವು ಇಲ್ಲಿ ಪ್ರೂಫ್ ಮಾಡ್ತಿರೋದು. ಸೊ C ಔಟ್ಸೈಡ್ ಬರೆದ್ರೆ x, 2x, 3x ಬರುತ್ತೆ. ಸೊ C into this x, 2x, 3x is nothing but T of x. So C into T of x is nothing but T of alpha. So this T of C into alpha is equal to C into T of alpha. Therefore T is a linear transformation ಅಂತ ಹೇಳಿ conclusion ಬರೀಬೇಕು. Hence the problem C. The next one, third one solve ಮಾಡ್ಕೊಳ್ಳಿ. ನಾನು ಬೇಕಿದ್ರೆ fourth one solve ಮಾಡಿಸ್ತೀನಿ. Fourth one. So as usual, let alpha is equal to, here observe here V2 of R2, V2 of R. So ಹಾಗಾಗಿ 2 dimensional. So alpha, sorry, x1 comma y1 and beta is equal to x2 comma y2 belongs to V2 of R ಅಂತ ಹೇಳಿ choose ಮಾಡೋಣ. So ಅದರಲ್ಲಿ first one, consider T of alpha plus beta is equal to T of alpha means x1 comma y1 plus x2 comma y2. So that is equal to T of x1 plus x2 comma y1 plus y2. As usual first problem ಹೇಗೆ ಮಾಡಿದ್ವಿ ಅದೇ ತರನೇ. ನೆಕ್ಸ್ಟ್ ನೋಡಿ ಇಲ್ಲಿ ಹೇಗಿದೆ ಮ್ಯಾಪಿಂಗ್ ನೋಡಿ ಹೇಗಿದೆ. T of first element comma second element ಅಂದ್ರೆ first element into cos theta minus second element into sin theta, comma first element into sin theta plus second element into cos theta. ನೀವು ಇದೇ ತರ ಥಿಂಕ್ ಮಾಡಿ. ಇಲ್ಲಿ ಫಸ್ಟ್ ಎಲಿಮೆಂಟ್ ಅಂದ್ರೆ x1 plus x2, ಸೆಕೆಂಡ್ ಎಲಿಮೆಂಟ್ ಅಂದ್ರೆ y1 plus y2. ಸೊ ಇದೇ ಮ್ಯಾಪಿಂಗ್ ತರ ಬರೆದ್ರೆ ಫಸ್ಟ್ ಎಲಿಮೆಂಟ್ into cos theta means x1 plus x2 into cos theta minus second element means y1 plus y2 sin theta, comma first element into sin theta. First element means x1 plus x2 into sin theta plus second element into cos theta. Second element means y1 plus y2 into cos theta. So next ಇದನ್ನ further cos theta ನ term wise sin theta ನ term wise multiply ಮಾಡಿದ್ರೆ x1 cos theta plus x2 cos theta minus y1 sin theta minus y2 sin theta, comma ಇದು ಹಾಗೆ ಬರೆದ್ರೆ x1 sin theta plus x2 sin theta plus y1 cos theta plus y2 cos theta. ಸೊ ಇದು ಫರ್ದರ್ ಸಿಂಪ್ಲಿಫಿಕೇಶನ್ ನೋಡಿ ಹೇಗೆ ಇಲ್ಲಿ ಗ್ರೂಪಿಂಗ್ ಮಾಡ್ಕೊಳ್ಳೋದು. ಏನ್ ಗ್ರೂಪಿಂಗ್ ಅಂದ್ರೆ x1 cos theta minus y1 sin theta ಅಂದ್ರೆ y1 x1 ಒಂದ್ ಕಡೆ ಹಾಗೆ x2 y2 ಒಂದ್ ಕಡೆ ಅಂದ್ರೆ x2 cos theta minus y2 sin theta. ಸಿಮಿಲರ್ಲಿ ಇಲ್ಲೂ ಕೂಡ x1 sin theta plus y1 cos theta plus x1 cos theta plus y1 sin theta cos theta plus x2 sin theta plus y2 cos theta. ಈಗ ಇದು ಫರ್ದರ್ ಸಿಂಪ್ಲಿಫಿಕೇಶನ್ ನೋಡಿ ಸ್ಪ್ಲಿಟ್ ಮಾಡಿ ಬರೀತೀನಿ. ಹೇಗೆ ಅಂದ್ರೆ x1 cos theta minus y1 sin theta, comma x1 sin theta plus y1 cos theta ಪ್ಲಸ್ ಮಿಡಲ್ ಅಲ್ಲಿ ಪ್ಲಸ್ ಇದೆ, ಸೊ ಹಾಗಾಗಿ ಪ್ಲಸ್ x2 cos theta
minus y2 sin theta comma x2 sin theta plus y2 cos theta. ನೋಡಿ ಇದನ್ನ ಏನಂತ ಬರೀಬಹುದು, x1 cos theta minus y1 sin theta comma x1 sin theta plus y1 cos theta is nothing but t of x1 comma y1. ಸೊ t of x1 comma y1 ಅಂದ್ರೆ ಇದೇ ಫಾರ್ಮೆಟ್ ಅಲ್ಲೇ ಬರೋದು ನೋಡಿ. x cos theta ಫಸ್ಟ್ cos theta minus ಸೆಕೆಂಡ್ sin theta comma ಫಸ್ಟ್ sin theta plus ಸೆಕೆಂಡ್ cos theta ಅದೇ ಫಾರ್ಮೆಟ್ ಅಲ್ಲೇ ಇರೋದು. ನೆಕ್ಸ್ಟ್ ಪ್ಲಸ್ ಇದನ್ನ t of x2 comma y2 ಅಂತ ಬರೀಬಹುದು. ಸೊ ದಿಸ್ x1 comma y1 is nothing but alpha plus x2 comma y2 is nothing but beta. So therefore t of alpha plus beta is nothing but t of alpha plus t of beta. ಸೆಕೆಂಡ್ ಕಂಡೀಷನ್ ಪ್ರೂಫ್ ಮಾಡೋಣ. ಸೊ ಸೆಕೆಂಡ್ ಕಂಡೀಷನ್ ಹೇಗೆ ಅಂದ್ರೆ, so second one, for alpha belongs to V2 of R and C belongs to R, consider T of C into alpha is equal to T of C into alpha means x1 comma y1. So T of C x1 comma C y1. ಸೊ ಇದನ್ನ ನಾವು ಅದೇ ಟ್ರಾನ್ಸ್ಫಾರ್ಮೇಶನ್ ತರ ಬರೋದು ನೋಡಿ, ಫಸ್ಟ್ ಕಾಮ ಸೆಕೆಂಡ್. ಸೊ ಫಸ್ಟ್ ಇಂಟು ಕಾಸ್ ಥೀಟಾ, ಹಿಯರ್ ಫಸ್ಟ್ ಮೀನ್ಸ್ ಸಿ ಎಕ್ಸ್ ಒನ್ ಕಾಸ್ ಥೀಟಾ ಮೈನಸ್ ಸೆಕೆಂಡ್ ವೈ ಒನ್, ಹಿಯರ್ ಸೆಕೆಂಡ್ ಮೀನ್ಸ್ ಸಿ ವೈ ಒನ್ ಸೈನ್ ಥೀಟಾ ಕಮ ಫಸ್ಟ್ ಸೈನ್ ಥೀಟಾ ಮೀನ್ಸ್ ಸಿ ಎಕ್ಸ್ ಒನ್ ಸೈನ್ ಥೀಟಾ ಪ್ಲಸ್ ಸಿ ವೈ ಒನ್ cos theta. So take C common, ಇವೆರಡರಲ್ಲಿ C ಕಾಮನ್ ತೆಗೆದ್ರೆ ಔಟ್ಸೈಡ್ ಬರೆಯೋಣ, x1 cos theta minus y1 sin theta comma x1 sin theta plus y1 cos theta. So next this is nothing but t of x1 comma y1 ಅಂತ ಬರೀಬಹುದು. So this t of x1 comma y1 means alpha. So t of c into alpha is equal to c into t of alpha. Therefore, t is a linear transformation. Conclusion ಬರೀಬೇಕು. So I think ಈ ಫೋರ್ತ್ ಒನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದೇ ತರನೇ ನೆಕ್ಸ್ಟ್ ಈ ಫಿಫ್ತ್ ಒನ್ ಮತ್ತೆ ಸಿಕ್ಸ್ತ್ ಒನ್ ನೀವು ಸಾಲ್ವ್ ಮಾಡ್ಕೊಳ್ಳಿ. ಸೊ ವೆರಿ ಸಿಂಪಲ್ ಒನ್. ಮತ್ತೆ ಸೆವೆಂತ್ ಒನ್ ನೋಡಿ, ಸೆವೆಂತ್ ಒನ್ ನಾವು ಡಿಫೈನ್ ಬೈ ಟಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಕಾಮ ಎಕ್ಸ್ ಕ್ಯೂಬ್ ವೆರಿಫೈ ವೆದರ್ ಟಿ ಇಸ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆರ್ ನಾಟ್ ಅಂತ ಹೇಳಿ ಕೇಳಿದ್ದಾರೆ. ಏತ್ ಒನ್ ಕೂಡ ಅದೇ ತರನೇ ಟಿ ಫ್ರಮ್ R3 to R3 ಡಿಫೈನ್ ಬೈ ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಕಾಮ ವೈ ಝೆಡ್ ಈಸ್ ಇಟ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆರ್ ನಾಟ್ ಅಂತ. ಸೊ ಏತ್ ಒನ್ ಕೂಡ ಅದು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತಾ ಇಲ್ವಾ ಅಂತ ಹೇಳಿ ಹೇಗೆ ಚೆಕ್ ಮಾಡ್ತೀವಿ, ಆಸ್ ಯೂಶುವಲ್ ಇದೇ ಫಾರ್ಮೆಟ್ ನ ಸಾಲ್ವ್ ಮಾಡ್ಕೊಳ್ಳೋದು. ಬಟ್ ಹೇಗೆ ನೋಡಿ, ಸೆವೆಂತ್ ಒನ್. ಸೊ ಲೆಟ್ ಆಲ್ಫಾ ಇಸ್ ಈಕ್ವಲ್ ಟು x and beta is equal to y belongs to v1 of r ಅಂತ ಹೇಳಿ ಚೂಸ್ ಮಾಡೋಣ. ಫಸ್ಟ್ ಒನ್ ಕನ್ಸಿಡರ್ t of alpha plus beta is equal to t of alpha ಅಂದ್ರೆ x plus beta ಅಂದ್ರೆ y, x plus y. ನೋಡಿ t of x ಅಂದ್ರೆ x, x square, x cube. ಇಲ್ಲಿ x plus ನಲ್ಲಿ x plus y ಇದೆ, ಹಾಗಾಗಿ x, x plus y whole square x plus y whole cube. ಸೊ ಇದು ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಬಂತು. ಇದನ್ನ ನಾವು a plus b whole square ತರ ಎಕ್ಸ್ಪಾನ್ಷನ್ ಮಾಡಿ ಅದನ್ನ a plus b whole cube ತರ ಎಕ್ಸ್ಪಾನ್ಷನ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡೋ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನ ಹೀಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಟಿ ಆಫ್ ಆಲ್ಫಾ ಅಗೈನ್ ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಕನ್ಸಿಡರ್ ಮಾಡ್ತೀನಿ. ಸೊ ಇವೆರಡು ಈಕ್ವಲ್ ಬಂದ್ರೆ ಈ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಏನ್ ಬಂದಿದ್ಯೋ ಅದೇ ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾನು ಬಂದ್ರೆ ಸೊ ದೇ ಆರ್ ಈಕ್ವಲ್ ಅಂತ ಹೇಳಿ ಕಂಟಿನ್ಯೂ ಮಾಡಿ ಮುಂದಕ್ಕೆ ಸಾಲ್ವ್ ಮಾಡ್ಬೋದು. ಇನ್ ಕೇಸ್ ನಾಟ್ ಈಕ್ವಲ್ ಆದ್ರೆ ಟಿ ಇಸ್ ನಾಟ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಬೇಕಾಗುತ್ತೆ. ಸೊ ಟಿ ಆಫ್ ಆಲ್ಫಾ ಅಂದ್ರೆ ಟಿ ಆಫ್ ಎಕ್ಸ್ ಅಂತ ಪ್ಲಸ್ ಟಿ ಆಫ್ ಬೀಟಾ ಅಂದ್ರೆ ಟಿ ಆಫ್ ವೈ ಅಂತ. ಟಿ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಕಾಮ ಎಕ್ಸ್ ಸ್ಕ್ವೇರ್ ಕಾಮ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕಾಮ ವೈ ಸ್ಕ್ವೇರ್ ಕಾಮ ವೈ ಕ್ಯೂಬ್ ಅಂತ. ಸೊ ಎರಡು ಆಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಕಾಮ
ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕಮ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್. ನೋಡಿ ಫಸ್ಟ್ ಎಲಿಮೆಂಟ್ ಪ್ಲಸ್ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ ಪ್ಲಸ್ ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್ ಪ್ಲಸ್ ಥರ್ಡ್ ಎಲಿಮೆಂಟ್, ಆ ಥರ ಆ್ಯಡ್ ಮಾಡ್ಕೊಂಡು ಬರ್ದಿರೋದು. ಇವೆರಡೂ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬಂದಿದೆ. ಅಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಬಂದಿದೆ, ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಬಂದಿದೆ. ಸೊ 100% these two are not equal. ಅಂದರೆ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಸ್ ನಾಟ್ ಈಕ್ವಲ್ ಟು ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ. ಸೊ ದೇರ್ಫೋರ್ ಟಿ ಈಸ್ ನಾಟ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ ಕನ್ಕ್ಲೂಡ್ ಮಾಡಬೇಕು. ಸೊ ಇದು ಪ್ರಾಬ್ಲಮ್. ಇದು ಇದೇ ಥರನೇ 8th one ಕೂಡ. ಸೊ ಇಟ್ಸ್ ವೆರಿ ಸಿಂಪಲ್ ಒನ್. ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.